ಇನ್ನು ಉಡುಪಿಯಲ್ಲೂ ಕೂಡ ಮಳೆಯ ಅಬ್ಬರ ಮುಂದುವರೆದಿದೆ. ಮಠದ ಕುದ್ರು ಪ್ರದೇಶದಲ್ಲಿ ನೆರೆ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ನದಿ ತೀರದ ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಪಾಪನಾಶಿನಿ ನೀರಿನ ಮಟ್ಟ ಹೆಚ್ಚಾಗ್ತಾ ಇದೆ. ಮಳೆ ನಿಂತರೂ ಕೂಡ ನದಿಯ ನೀರಿನ ಮಟ್ಟ ಹೆಚ್ಚಾಗ್ತಾ ಇದೆ. ಮಠದ ಕುದ್ರುವಿನಲ್ಲಿ ದೋಣಿ ಮೂಲಕ ಹೋಗಬೇಕಾದಂತಹ ಪರಿಸ್ಥಿತಿ ಇದೆ. ನಡುಗಡ್ಡೆಯ ರೀತಿಯಲ್ಲಾಗಿದೆ ಅಲ್ಲಿನ ಪ್ರದೇಶ. ದೋಣಿಯಲ್ಲಿ ಅಲ್ಲಿಗೆ ಸಂಚರಿಸಬೇಕಾದಂತ ಪರಿಸ್ಥಿತಿ ಇದೆ. ಮಠದ ಕುದ್ರು ಪ್ರದೇಶದ ಸಿಚುವೇಶನ್ ಹೇಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ನಿರಂತರವಾಗಿ ಮಳೆಯಾಗ್ತಾ ಇರುವಂತಹ ಕಾರಣದಿಂದಾಗಿ ಪಾಪನಾಶಿನಿ ನೀರಿನ ಮಟ್ಟ ಏರಿಕೆಯಾಗಿ ಅಲ್ಲಿನ ಪರಿಸ್ಥಿತಿ ಈ ರೀತಿಯಾಗಿದೆ. ಅನೇಕ ಭಾಗಗಳಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಉಡುಪಿ ಜಿಲ್ಲೆಯಾದ್ಯಂತ ವ್ಯಾಪಕವಾದ ಮಳೆ ಸುರಿತಾ ಇದೆ. 4-6 ದಿನಗಳ ರೆಡ್ ಅಲರ್ಟ್ ಮಳೆಯ ಪರಿಣಾಮ ನಾವು ನೋಡಬಹುದು. ನೀರು ಯಾವ ರೀತಿ ನಿಂತಿದೆ ಅನ್ನುವಂಥದ್ದು. ಮಠದ ಕುದ್ರು ಪ್ರದೇಶ, ಇಲ್ಲಿನ ವಿಭುದೇಶ ನಗರದ ಚಿತ್ರಣವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ನೀರಿನ ಮಟ್ಟ ಸ್ವಲ್ಪ ನಮಗೆ ಇಳಿಕೆ ಅಂತ ಕಾಣಬಹುದು. ಆದರೆ ಮಳೆ ಬಿಟ್ಟು 4-6 ಗಂಟೆ ಆದ ನಂತರವೂ ಕೂಡ ನೀರಿನ ಮಟ್ಟ ಇಲ್ಲಿಯೇ ಪಕ್ಕದಲ್ಲಿ ಹರಿಯುವಂಥ ಪಾಪನಾಶಿನಿ ನದಿಯಲ್ಲಿ ಏರ್ತಲೇ ಇದೆ. ಸೊ ಅದರ ಪರಿಣಾಮ ಇಲ್ಲಿನ ಮನೆಗಳಿಗೆಲ್ಲ ಅಂಗಳದವರೆಗೂ ಕೂಡ ಈಗ ನೀರು ಬಂದಿರುವಂಥದ್ದು. ಮಳೆಯ ಪ್ರಮಾಣ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಮಲೆನಾಡು ಮತ್ತು ಪಶ್ಚಿಮ ಘಟ್ಟದ ತಪ್ಪಲು ಭಾಗದಲ್ಲಿ ಮಳೆಯ ತೀವ್ರತೆ ಇದೇ ರೀತಿ ಮುಂದುವರೆದರೆ ಮನೆ ಒಳಗೂ ಕೂಡ ನೀರು ನುಗ್ಗುವಂತ ಒಂದು ಅಪಾಯ ಇದೆ ಅನ್ನುವಂಥದ್ದು. ಇಲ್ಲಿ ಇದೊಂದು ಕುದ್ರು ಪ್ರದೇಶ, ಅಂದ್ರೆ ನಡುಗಡ್ಡೆ ಪ್ರದೇಶ ಅಂತೇಳಿ ಕರೀತಾರೆ. ಸುತ್ತಲೂ ನೀರಿನಿಂದ ಆವೃತವಾದಂತಹ ಪ್ರದೇಶ ಇದು. ನಡು ಭಾಗದಲ್ಲಿ ಒಂದಿಷ್ಟು ಮನೆಗಳು ಇದೆ. ಸೊ ಅಲ್ಲಿಗೆ ಬಹಳ ಸುರಕ್ಷತೆ ಅನ್ನುವಂಥದ್ದು ಮಳೆಗಾಲದಲ್ಲಿ ಯಾವಾಗಲೂ ಕೂಡ ಒಂದು ಆತಂಕವನ್ನು ಉಂಟು ಮಾಡುವಂಥದ್ದು. ಮನೆ ಸುತ್ತಲೂ ನೀರು ನಿಂತಿರುವಂತಹ ಚಿತ್ರಣವನ್ನು ನಾವಿಲ್ಲಿ ನೋಡಬಹುದಾಗಿದೆ. ಮಳೆ ನಿಂತು 4-6 ಗಂಟೆ ಆಯಿತು. ನೆರೆ ಬರುವಂತಹ ಮಳೆ ಏನು ಬಂದಿರಲಿಲ್ಲ, ಆದರೂ ಕೂಡ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ ಅಂದರೆ ಅದರ ಅರ್ಥ ಘಟ್ಟ ಪ್ರದೇಶದಲ್ಲಿ, ಅದರಲ್ಲೂ ಮುಖ್ಯವಾಗಿ ಮಲೆನಾಡು, ಅದರ ಪಶ್ಚಿಮ ಘಟ್ಟದ ತಪ್ಪಲು ಭಾಗ, ಹೆಬ್ರಿ ಮುಂತಾದ ಪ್ರದೇಶದಲ್ಲೂ ಕೂಡ ನಿರಂತರವಾದ ಮಳೆ ಆಗ್ತಾ ಇದೆ. ಅದರ ಪರಿಣಾಮ ನಮಗಿಲ್ಲಿ ಕಂಡು ಬರ್ತಾ ಇದೆ. ಯಾವ ರೀತಿ ನೀರು ನಿಂತಿದೆ ಮನೆಯ ಸುತ್ತ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಇನ್ನು ಆ ಭಾಗದಲ್ಲಿ ಒಬ್ಬರು ವ್ಯಕ್ತಿ ಹೋಗ್ತಾ ಇದ್ದಾರಲ್ಲ, ಆ ಭಾಗದಲ್ಲೇ ನದಿ ಇದೆ. ಅದಕ್ಕೆ ಮಗ್ಗುಲಲ್ಲೇ, ಪಾಪನಾಶಿನಿ ನದಿಯ ಮಗ್ಗುಲಲ್ಲೇ ಇರುವಂತಹ ಮನೆಗಳು ಇವು. ಮಠದ ಕುದ್ರು, ಉದ್ಯಾವರ ಪರಿಸರ, ಸೊ ವಿಭುದೇಶ ನಗರ ಅಂತೇಳಿ ಇದನ್ನು ಕರೀತಾರೆ. ಅಲ್ಲಿಯ ಪಕ್ಕದವರ ಹಟ್ಟಿ ಎಲ್ಲ ಮುಳುಗಡೆ ಆಗಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ರೆಡ್ ಅಲರ್ಟ್ ಏನು ಹವಾಮಾನ ಇಲಾಖೆ ಕೊಟ್ಟಿದೆ, ರೆಡ್ ಅಲರ್ಟ್ ಘೋಷಿಸಿದ ನಂತರ ನಿರಂತರವಾದ ಮಳೆಯನ್ನು ನಾವು ಗಮನಿಸಿದ್ದೇವೆ. ಕೆಲವೊಂದು ಆಯಕಟ್ಟಿನ ಸ್ಥಳಗಳಲ್ಲಂತೂ 200-300 ಮಿಲಿಮೀಟರ್ವರೆಗೂ ಕೂಡ ಮಳೆ ಆಗಿತ್ತು ಅನ್ನೋದನ್ನು ನಾವು ಗಮನಿಸಿದ್ದೇವೆ. ಸೊ ಆ ದೃಷ್ಟಿಯಿಂದ ನೋಡಿದಾಗ ಮಳೆ ಮುಂದುವರೆದರೆ, ಅಂದರೆ ಇನ್ನೂ ಕೂಡ ರೈನ್ ಅಲರ್ಟ್ ಇದೆ, ಆರೆಂಜ್ ಅಲರ್ಟ್ನ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೊ ಈ ರೀತಿ ಮಳೆ ಮುಂದುವರೆದಾಗ ಅಪಾಯ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ಸೊ ಅವರು ಪ್ರತಿಯೊಬ್ಬರು ಕೂಡ ಅವರ ಮನೆಯ ಅಂಗಳದಲ್ಲೇ ದೋಣಿಯ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ. ಅಗತ್ಯ ಸಂದರ್ಭದಲ್ಲಿ ಶಿಫ್ಟ್ ಮಾಡೋದಕ್ಕೆ ಯಾವುದೇ ಒಂದು ಜಿಲ್ಲಾಡಳಿತವನ್ನಾಗಲಿ ಅಥವಾ ಗ್ರಾಮ ಪಂಚಾಯತನ್ನಾಗಲಿ ಕಾಯ್ತಾ ಕೂರೋದಿಲ್ಲ. ಅವರವರ ದೋಣಿಯನ್ನು ಬಳಸಿಕೊಂಡು ಇಲ್ಲಿಂದ ಸುರಕ್ಷಿತ ಸ್ಥಳಗಳಿಗೆ ಹೋಗುವಂಥ ವ್ಯವಸ್ಥೆ ಕೂಡ ಇದೆ. ಹರಿಯುವಂಥ ನದಿಯನ್ನು ನೀವು ನೋಡಬಹುದು. ಮನೆ ಪಕ್ಕದಲ್ಲೇ ಪಾಪನಾಶಿನಿ ನದಿ ಯಾವ ರೀತಿ ಹರಿತಾ ಇದೆ ಅಂತ. ರಾಷ್ಟ್ರೀಯ ಹೆದ್ದಾರಿಯ ಮಗ್ಗುಲಲ್ಲೇ ಇರುವಂಥ ಪ್ರದೇಶ ಇದು. ಹೆದ್ದಾರಿಯ ಸೇತುವೆಯ ತಳಭಾಗದಲ್ಲೂ ಕೂಡ 4-6 ಮೀಟರ್ ನೀರಿನ ಮಟ್ಟ ಏರಿಕೆ ಆಗಿರುವುದನ್ನು ನಾವು ನೋಡ್ಬೋದು. ಸೊ ಮುಂದಿನ ದಿನಗಳಲ್ಲಿ ಅಲರ್ಟ್ ಇದೆ, ಆರೆಂಜ್ ಅಲರ್ಟ್ ಇನ್ನೂ 2-3 ದಿನ ಇರುತ್ತೆ. ಸೊ ಮಳೆ ಸಹಜವಾಗಿಯೇ ಬರುತ್ತೆ. ಆರೆಂಜ್ ಅಲರ್ಟ್ ಇದ್ದಾಗಲೂ ಕೂಡ 100-150 ಮಿಲಿಮೀಟರ್ವರೆಗೂ ಕೂಡ ಮಳೆ ಆಗುವಂಥ ಸಾಧ್ಯತೆಗಳಿದೆ. ಸೊ ಆ ದೃಷ್ಟಿಯಿಂದ ಈ ಭಾಗದ ಜನ ಸ್ವಯಂ ಎಚ್ಚರಿಕೆಯಿಂದ ಇರ್ತಾರೆ. ಅದರ ಜೊತೆಗೆ ಜಿಲ್ಲಾಡಳಿತವು ಕೂಡ ಈ ಥರದ ನದಿ ಪಾತ್ರದ ಪ್ರದೇಶಗಳ ಬಗ್ಗೆ ವಿಶೇಷ ಗಮನ ಇರಿಸಬೇಕಾದ ಅಗತ್ಯ ಇದೆ. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್.